ನೀನು ಬೇಗ ಯಶಸ್ಸು ಬೇಕೆಂದು ತಪ್ಪು ದಾರಿ ಆರಿಸುತ್ತೀಯಾ, ಅಥವಾ ನಿಧಾನವಾದರೂ ಶಾಶ್ವತ ಜಯ ಕೊಡಿಸುವ ಧರ್ಮದ ದಾರಿಯನ್ನ ಆರಿಸುತ್ತೀಯಾ? ಒಂದು ಕ್ಷಣ ಯೋಚಿಸು. ಹಣ ಸಿಕ್ಕರೆ ಸಾಕ, ಅಥವಾ ಮನಸ್ಸಿಗೆ ಶಾಂತಿ, ಗೌರವ ಮತ್ತು ನಿಜವಾದ ಗೆಲುವು ಬೇಕಾ? ಜೀವನದಲ್ಲಿ ಪ್ರತಿದಿನ ನಾವು ಒಂದು ಯುದ್ಧ ಭೂಮಿಯಲ್ಲಿ ನಿಂತಿದ್ದೇವೆ. ಒಂದು ಕಡೆ ಸುಲಭ ದಾರಿ, ಇನ್ನೊಂದು ಕಡೆ ಸರಿಯಾದ ದಾರಿ. ನೀನು ಯಾವ ದಾರಿಯನ್ನ ಆಯ್ಕೆ ಮಾಡುತ್ತೀಯೋ ಅದೇ ನಿನ್ನ ಭವಿಷ್ಯದನ್ನ ನಿರ್ಧರಿಸುತ್ತದೆ. ಇಂದು ನಾವು ತಿಳಿದುಕೊಳ್ಳೋಣ, ಧರ್ಮದ ಮಾರ್ಗದಲ್ಲಿ ನಡೆದರೆ ಯಾಕೆ ಜಯ ಶಾಶ್ವತವಾಗುತ್ತದೆ ಮತ್ತು ಯಾಕೆ ಸುತ್ತಿ ಪ್ರಾಮಾಣಿಕತೆ, ನಿಷ್ಠೆ ನಿನ್ನ ನಿಜವಾದ ಬಲವಾಗುತ್ತದೆ. ಯಶಸ್ಸು ಪಡೆಯಲು ತಪ್ಪು ಮಾರ್ಗ ಬಳಸಬೇಡ. ಯಶಸ್ಸು ಎಂದರೆ ಎಲ್ಲರಿಗೂ ಬೇಕು, ಆದರೆ ಕೆಲವರು ಬೇಗ ಯಶಸ್ಸು ಪಡೆಯಲು ತಪ್ಪು ದಾರಿಯನ್ನ ಆರಿಸುತ್ತಾರೆ. ಸುಳ್ಳು ಹೇಳುವುದು, ಮೋಸ ಮಾಡುವುದು, ಇತರರನ್ನ ಕೆಡಿಸುವುದು, ಲಂಚ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಇವುಗಳೆಲ್ಲ ತಪ್ಪು ಮಾರ್ಗಗಳು. ಮೊದಲಿಗೆ ಈ ಮಾರ್ಗ ಸರಿಯಾಗಿದೆಯೇನೋ ಎಂದು ತೋರುತ್ತದೆ, ಏಕೆಂದರೆ ಫಲ ಬೇಗ ಸಿಗುತ್ತದೆ, ಹಣ ಬರುತ್ತದೆ, ಹೆಸರು ಬರುತ್ತದೆ, ಜನರು ಮೆಚ್ಚುತ್ತಾರೆ. ಆದರೆ ಒಳಗೆ ಮನಸ್ಸಿಗೆ ಶಾಂತಿ ಇರುತ್ತದೆಯಾ? ಇಲ್ಲ. ಒಳಗೆ ಒಂದು ಭಯ ಇರುತ್ತದೆ. ಒಂದು ದಿನ ಸತ್ಯ ಹೊರಬಂದರೆ ಏನು? ತಪ್ಪು ಮಾರ್ಗದಿಂದ ಬಂದ ಯಶಸ್ಸು ಮಣ್ಣಿನ ಮನೆ ಹಾಗೆ, ಹೊರಗೆ ಚೆನ್ನಾಗಿ ಕಾಣಬಹುದು, ಆದರೆ ಒಂದು ಮಳೆ ಬಂದರೆ ಕುಸಿದು ಬೀಳುತ್ತದೆ. ಜೀವನದಲ್ಲೂ ಹೀಗೆಯೇ, ತಪ್ಪು ದಾರಿಯಲ್ಲಿ ಪಡೆದ ಸ್ಥಾನ ಒಂದು ದಿನ ಕುಸಿಯುತ್ತದೆ. ನೀನು ವಿದ್ಯಾರ್ಥಿಯಾಗಿದ್ದರೆ ನಕಲು ಮಾಡಿ ಪಾಸ್ ಆಗಬಹುದು, ಆದರೆ ಜ್ಞಾನ ಸಿಗುವುದಿಲ್ಲ. ನೀನು ವ್ಯಾಪಾರಿಯಾಗಿದ್ದರೆ ಮೋಸ ಮಾಡಿ ಹಣ ಗೆಲ್ಲಿಸಬಹುದು, ಆದರೆ ವಿಶ್ವಾಸ ಕಳೆದುಕೊಳ್ಳುತ್ತೀಯೆ. ಯಶಸ್ಸು ತಡವಾಗಿ ಬಂದರೂ ಸರಿಯಾದ ಮಾರ್ಗದಲ್ಲಿ ಬಂದರೆ ಅದು ಗಟ್ಟಿ. ಆದ್ದರಿಂದ ಯಾವಾಗಲೂ ನಿನ್ನ ಮನಸ್ಸಿಗೆ ಪ್ರಶ್ನೆ ಕೇಳು, ನಾನು ಮಾಡುತ್ತಿರುವುದು ಸರಿಯಾದ ದಾರಿಯೇ? ತಾತ್ಕಾಲಿಕ ಲಾಭ ಕೊಡುವ ದಾರಿ ಕೊನೆಗೆ ನಾಶ ಮಾಡುತ್ತದೆ. ಕೆಲವು ಮಾರ್ಗಗಳು ತಕ್ಷಣ ಲಾಭ ಕೊಡುತ್ತವೆ, ಆದರೆ ಅವು ದೀರ್ಘಕಾಲ ಉಳಿಯುವುದಿಲ್ಲ. ಉದಾಹರಣೆಗೆ, ಒಂದು ವ್ಯಕ್ತಿ ಸುಳ್ಳು ಹೇಳಿ ಕೆಲಸ ಪಡೆಯಬಹುದು, ಆದರೆ ಅವನ ಕೌಶಲ್ಯ ಇಲ್ಲದಿದ್ದರೆ ಕೆಲಸ ಉಳಿಯುವುದಿಲ್ಲ. ತಾತ್ಕಾಲಿಕ ಲಾಭ ಒಂದು ಸಿಹಿ ವಿಷದಂತೆ, ಮೊದಲು ಸಿಹಿ, ನಂತರ ನೋವು. ಜೀವನದಲ್ಲಿ ಅನೇಕ ಬಾರಿ ಪರೀಕ್ಷೆಗಳು ಬರುತ್ತವೆ. ಈಗ ಸುಳ್ಳು ಹೇಳಿದರೆ ಸಮಸ್ಯೆ ತಪ್ಪಿಸಿಕೊಳ್ಳಬಹುದು ಎಂಬ ಪ್ರಲೋಭನೆ ಬರುತ್ತದೆ. ಈಗ ತಪ್ಪು ಮಾಡಿದರೆ ಬೇಗ ಹಣ ಬರುತ್ತದೆ ಎಂಬ ಆಲೋಚನೆ ಬರುತ್ತದೆ. ಆದರೆ ಆ ಕ್ಷಣದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಿನ್ನ ಭವಿಷ್ಯವನ್ನ ನಿರ್ಧರಿಸುತ್ತದೆ. ತಪ್ಪು ಮಾರ್ಗದಿಂದ ಬಂದ ಹಣ ಮನಸ್ಸಿಗೆ ಶಾಂತಿ ಕೊಡದು. ತಪ್ಪು ಮಾರ್ಗದಿಂದ ಬಂದ ಹೆಸರು ಗೌರವ ಕೊಡದು. ನಾಶ ಎಂದರೆ ಕೇವಲ ಹಣ ಕಳೆದುಕೊಳ್ಳುವುದು ಅಲ್ಲ. ನಾಶ ಎಂದರೆ ಆತ್ಮವಿಶ್ವಾಸ ಕಳೆದುಕೊಳ್ಳುವುದು, ಜನರ ವಿಶ್ವಾಸ ಕಳೆದುಕೊಳ್ಳುವುದು, ಮನಸ್ಸಿನ ಶಾಂತಿ ಕಳೆದುಕೊಳ್ಳುವುದು. ನಿಜವಾದ ಜಯ ದೀರ್ಘಕಾಲ ಉಳಿಯಬೇಕಾದರೆ ಮೂಲ ಗಟ್ಟಿಯಾಗಿರಬೇಕು. ತಪ್ಪು ದಾರಿ ದುರ್ಬಲ ನೆಲೆ, ಅದು ಒಮ್ಮೆ ಕುಸಿಯಲೇಬೇಕು. ಧರ್ಮದಿಂದ ಗಳಿಸಿದ ಜಯ ಸದಾಕಾಲ ಉಳಿಯುತ್ತಾರೆ. ಧರ್ಮ ಎಂದರೆ ಕೇವಲ ಪೂಜೆ ಅಥವಾ ಸಂಪ್ರದಾಯ ಅಲ್ಲ. ಧರ್ಮ ಎಂದರೆ ಸರಿಯಾದುದು ಮಾಡುವುದು, ನ್ಯಾಯ ಪಾಲಿಸುವುದು, ಇತರರಿಗೆ ಅನ್ಯಾಯ ಮಾಡದಿರುವುದು. ಧರ್ಮದ ಮಾರ್ಗದಲ್ಲಿ ನಡೆಯುವುದು ಕೆಲವೊಮ್ಮೆ ಕಷ್ಟ, ಏಕೆಂದರೆ ಫಲ ತಡವಾಗಿ ಬರುತ್ತದೆ, ಆದರೆ ಆ ಫಲ ಶಾಶ್ವತ. ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮೊದಲಿಗೆ ಜನ ಗಮನ ಕೊಡದಿರಬಹುದು, ಆದರೆ ಕಾಲದೊಂದಿಗೆ ಅವನಿಗೆ ಗೌರವ ಸಿಗುತ್ತದೆ. ಜನರು ಅವನನ್ನು ನಂಬುತ್ತಾರೆ. ಜಯ ಎಂದರೆ ಕೇವಲ ಗೆಲುವು ಅಲ್ಲ. ಜಯ ಎಂದರೆ ಗೌರವ, ವಿಶ್ವಾಸ, ಶಾಂತಿ. ಧರ್ಮದಿಂದ ಬಂದ ಜಯವನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅದು ನಿನ್ನ ಒಳಗಿನ ಶಕ್ತಿಯಿಂದ ಬಂದದ್ದು. ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ನಿನ್ನ ಮುಖದಲ್ಲಿ ಆತ್ಮವಿಶ್ವಾಸ ಕಾಣಿಸುತ್ತದೆ. ನೀನು ನಿದ್ರೆ ಮಾಡುವಾಗ ಭಯವಿಲ್ಲದೆ ಮಲಗಬಹುದು. ಇದೇ ನಿಜವಾದ ಜಯ. ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ ಇವು ನಿನ್ನ ಬಲಸತ್ಯವು ಯಾವಾಗಲೂ ಶಕ್ತಿಶಾಲಿ. ಸುಳ್ಳು ತಾತ್ಕಾಲಿಕವಾಗಿ ಗೆಲ್ಲಬಹುದು, ಆದರೆ ಸತ್ಯ ಅಂತಿಮವಾಗಿ ಜಯಿಸುತ್ತದೆ. ಪ್ರಾಮಾಣಿಕತೆ ಎಂದರೆ ಯಾರು ನೋಡದಿದ್ದರೂ ಸರಿಯಾದುದು ಮಾಡುವುದು. ನಿಷ್ಠೆ ಎಂದರೆ ಕಷ್ಟ ಬಂದರೂ ದಾರಿಯಿಂದ ತಪ್ಪದೇ ಇರುವುದು. ಈ ಮೂರು ಗುಣಗಳು ಇದ್ದರೆ ನಿನ್ನ ವ್ಯಕ್ತಿತ್ವ ಗಟ್ಟಿಯಾಗುತ್ತದೆ. ಸತ್ಯ ಮಾತನಾಡುವವನು ಕೆಲವೊಮ್ಮೆ ಒಬ್ಬನೇ ಉಳಿಯಬಹುದು, ಆದರೆ ಅವನಿಗೆ ಒಳಗೆ ಧೈರ್ಯ ಇರುತ್ತದೆ. ಪ್ರಾಮಾಣಿಕ ವ್ಯಕ್ತಿ ನಿಧಾನವಾಗಿ ಬೆಳೆಯಬಹುದು, ಆದರೆ ಅವನ ಬೆಳವಣಿಗೆ ಶಾಶ್ವತ. ನಿಷ್ಠಾವಂತ ವ್ಯಕ್ತಿ ಸೋಲನ್ನು ಸಹಿಸಬಹುದು, ಆದರೆ ಕೊನೆಗೆ ಅವನೇ ಗೆಲ್ಲುತ್ತಾನೆ. ನಿನ್ನ ಜೀವನದಲ್ಲಿ ಯಾವುದೇ ಕ್ಷೇತ್ರ ಇರಲಿ, ಓದು, ಉದ್ಯೋಗ, ವ್ಯವಹಾರ, ಕುಟುಂಬ, ಈ ಮೂರು ಗುಣಗಳನ್ನು ಅಳವಡಿಸಿಕೊಂಡರೆ ನೀನು ಸ್ಥಿರ ಯಶಸ್ಸು ಪಡೆಯುತ್ತೀಯೆ. ಸತ್ಯ ನಿನ್ನ ಕವಚ,
ಪ್ರಾಮಾಣಿಕತೆ ನಿನ್ನ ಶಕ್ತಿ, ನಿಷ್ಠೆ ನಿನ್ನ ಮಾರ್ಗದರ್ಶಕ. ಧರ್ಮ ಎಂದರೆ ನ್ಯಾಯ ಪಾಲಿಸುವ ಧೈರ್ಯ. ಧರ್ಮ ಎಂದರೆ ಕೇವಲ ಒಳ್ಳೆಯದನ್ನು ತುಳಿದುಕೊಳ್ಳುವುದು ಅಲ್ಲ, ಅದನ್ನು ಅನುಸರಿಸಲು ಬೇಕಾದ ಧೈರ್ಯ. ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಮಗೆ ಎರಡು ದಾರಿಗಳು ಕಾಣಿಸುತ್ತವೆ. ಒಂದು ಸುಲಭ ದಾರಿ, ಇನ್ನೊಂದು ಸರಿಯಾದ ದಾರಿ. ಸುಲಭ ದಾರಿ ಹೆಚ್ಚು ಜನ ಆರಿಸುತ್ತಾರೆ, ಏಕೆಂದರೆ ಅದು ತಕ್ಷಣದ ಲಾಭ ನೀಡುತ್ತದೆ. ಆದರೆ ಸರಿಯಾದ ದಾರಿ ಕೆಲವೊಮ್ಮೆ ಕಷ್ಟಕರವಾಗಿರುತ್ತದೆ. ನ್ಯಾಯದ ಕಡೆ ನಿಲ್ಲುವುದು ಅಂದರೆ ಕೆಲವೊಮ್ಮೆ ಸ್ವಂತ ಲಾಭವನ್ನು ತ್ಯಜಿಸುವುದು. ಉದಾಹರಣೆಗೆ, ಕೆಲಸದ ಜಾಗದಲ್ಲಿ ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಅದನ್ನು ಮೌನವಾಗಿ ನೋಡುತ್ತಿರಬಹುದು. ಆದರೆ ಧರ್ಮದ ಮಾರ್ಗ ಹೇಳುವುದು ಸತ್ಯದ ಕಡೆ ನಿಲ್ಲು, ಅನ್ಯಾಯವನ್ನು ಬೆಂಬಲಿಸಬೇಡ. ನ್ಯಾಯ ಪಾಲಿಸುವ ವ್ಯಕ್ತಿ ಮೊದಲಿಗೆ ಒಂಟಿಯಾಗಬಹುದು, ಜನರು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಸಮಯದೊಂದಿಗೆ ಅವನ ಸತ್ಯ ಹೊರಬರುತ್ತದೆ, ಅವನ ಧೈರ್ಯವೇ ಅವನ ಗೌರವವಾಗುತ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯುವವನು ಭಯದಿಂದ ನಿರ್ಧಾರ ಮಾಡುವುದಿಲ್ಲ, ಅವನು ತನ್ನ ಮನಸ್ಸಿನ ಸ್ವಚ್ಛತೆಯಿಂದ ನಿರ್ಧಾರ ಮಾಡುತ್ತಾನೆ. ನ್ಯಾಯ ಪಾಲಿಸುವ ಧೈರ್ಯ ಇದ್ದರೆ ಜೀವನದ ಯಾವ ಪರಿಸ್ಥಿತಿಯಲ್ಲೂ ನೀನು ಸ್ಥಿರವಾಗಿರಲು ಸಾಧ್ಯ. ಧರ್ಮವು ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ, ವ್ಯಕ್ತಿತ್ವವೇ ನಿಜವಾದ ಸಂಪತ್ತು. ಹಣ, ಹುದ್ದ, ಹೆಸರು ಇವು ಎಲ್ಲವೂ ತಾತ್ಕಾಲಿಕ, ಆದರೆ ವ್ಯಕ್ತಿತ್ವ ಶಾಶ್ವತ. ಧರ್ಮದ ಮಾರ್ಗದಲ್ಲಿ ನಡೆಯುವವನು ತನ್ನ ಮೌಲ್ಯಗಳನ್ನು ಯಾವತ್ತೂ ಮಾರಾಟ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಹಣದಿಂದ ಶ್ರೀಮಂತನಾಗಬಹುದು, ಆದರೆ ಧರ್ಮದಿಂದ ಮಾತ್ರ ಗೌರವವನ್ನ ಗಳಿಸಬಹುದು. ಜನರು ಯಾರನ್ನ ಹೆಚ್ಚು ನಂಬುತ್ತಾರೆ? ಪ್ರಾಮಾಣಿಕನನ್ನು, ಏಕೆಂದರೆ ಅವನು ಸುಳ್ಳು ಹೇಳುವುದಿಲ್ಲ, ಅವನು ಮೋಸ ಮಾಡುವುದಿಲ್ಲ. ವ್ಯಕ್ತಿತ್ವವನ್ನ ನಿರ್ಮಿಸಲು ಸಮಯ ಬೇಕು, ಅದು ಪ್ರತಿದಿನದ ಸಣ್ಣ ಸಣ್ಣ ನಿರ್ಧಾರಗಳಿಂದ ನಿರ್ಮಾಣವಾಗುತ್ತದೆ. ಉದಾಹರಣೆಗೆ, ಪರೀಕ್ಷೆಯಲ್ಲಿ ನಕಲು ಮಾಡದೆ ಪಾಸ್ ಆಗುವುದು, ವ್ಯವಹಾರದಲ್ಲಿ ಲಾಭ ಕಡಿಮೆ ಇದ್ದರೂ ಮೋಸ ಮಾಡದೆ ಇರುವುದು, ಸ್ನೇಹದಲ್ಲಿ ನಿಷ್ಠೆಯಿಂದ ಇರೋದು. ಇವೆಲ್ಲವೂ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸುತ್ತವೆ. ಒಮ್ಮೆ ವ್ಯಕ್ತಿತ್ವ ಗಟ್ಟಿಯಾದರೆ ಜೀವನದ ಬಿರುಗಾಳಿಗಳು ನಿನ್ನನ್ನು ಕುಸಿಯಸಲಾರವು. ಜನರು ನಿನ್ನ ಮೇಲೆ ವಿಶ್ವಾಸ ಇಡುತ್ತಾರ. ವಿಶ್ವಾಸವೇ ದೊಡ್ಡ ಬಂಡವಾಳ. ಧರ್ಮದಿಂದ ಬೆಳೆದ ವ್ಯಕ್ತಿತ್ವ ಜೀವನ ಪೂರ್ಣ ನಿನ್ನನ್ನು ಕಾಪಾಡುತ್ತದೆ. ಏಳ ಧರ್ಮದ ಮಾರ್ಗ ನಿಧಾನವಾದರೂ ನಿಶ್ಚಿತ. ಧರ್ಮದ ದಾರಿ ನಿಧಾನವಾಗಿ ಫಲ ನೀಡುತ್ತದೆ, ಆದರೆ ಅದು ಖಚಿತ ಫಲ ನೀಡುತ್ತದೆ. ಇಂದಿನ ಕಾಲದಲ್ಲಿ ಎಲ್ಲರೂ ಬೇಗ ಫಲ ಬಯಸುತ್ತಾರೆ. ತಕ್ಷಣ ಯಶಸ್ಸು ಬೇಕು, ತಕ್ಷಣ ಹೆಸರು ಬೇಕು. ಆದರೆ ನಿಜವಾದ ಯಶಸ್ಸು ನಿಧಾನವಾಗಿ ಬೆಳೆಯುತ್ತದೆ. ಒಬ್ಬ ರೈತ ಬೀಜ ಬಿತ್ತಿದ ನಂತರ ದಿನವೂ ಅದನ್ನು ನೋಡುತ್ತಾನೆ. ತಕ್ಷಣ ಬೆಳೆ ಬರುತ್ತದೆಯೇ? ಇಲ್ಲ, ಅವನು ಸಹನೆಯಿಂದ ಕಾಯಬೇಕು. ಮಳೆ, ಗಾಳಿ, ಸೂರ್ಯ ಎಲ್ಲವನ್ನೂ ಸಹಿಸಬೇಕು, ನಂತರವೇ ಬೆಳೆ ಸಿಗುತ್ತದೆ. ಹಾಗೆಯೇ ಧರ್ಮದ ಮಾರ್ಗದಲ್ಲಿ ನಡೆಯುವವನು ಸಹನೆ ಇಟ್ಟುಕೊಳ್ಳಬೇಕು. ತಪ್ಪು ಮಾರ್ಗ ವೇಗವಾಗಿ ಏರಿಸುತ್ತದೆ, ಆದರೆ ಅಷ್ಟೇ ವೇಗವಾಗಿ ಕೆಳಗೆ ಇಳಿಸುತ್ತದೆ. ಧರ್ಮದ ಮಾರ್ಗ ನಿಧಾನವಾಗಿ ಏರಿಸುತ್ತದೆ, ಆದರೆ ಒಮ್ಮೆ ಎತ್ತರಕ್ಕೆ ತಲುಪಿದರೆ ಅಲ್ಲಿಂದ ಕೆಳಗೆ ಬೀಳುವುದಿಲ್ಲ. ಸಹನೆ, ನಂಬಿಕೆ ಮತ್ತು ಶ್ರಮ ಇವು ಧರ್ಮದ ಮಾರ್ಗದ ಮೂರು ಬಲಗಳು. ನಿಧಾನವಾದ ಯಶಸ್ಸು ಗಟ್ಟಿಯಾದ ನೆಲೆಯ ಮೇಲೆ ನಿಂತಿರುತ್ತದೆ. ಎಂದ ಧರ್ಮವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಯಶಸ್ಸು ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಆ ಯಶಸ್ಸಿಗೆ ಅರ್ಥವಿಲ್ಲ. ಹೊರಗೆ ನಗುತ್ತಿದ್ದರೋ ಒಳಗೆ ಭಯಿದ್ದರೆ ಅದು ನಿಜವಾದ ಜೀವನವಲ್ಲ. ಧರ್ಮದ ಮಾರ್ಗದಲ್ಲಿ ನಡೆಯುವವನು ಮನಸ್ಸಿನ ಶಾಂತಿಯನ್ನು ಅನುಭವಿಸುತ್ತಾನೆ. ತಪ್ಪು ಮಾಡಿದವನು ಯಾವಾಗಲೂ ಹಿಡಿಯಲ್ಪಡುವ ಭಯದಲ್ಲಿ ಬದುಕುತ್ತಾನೆ. ಆದರೆ ಧರ್ಮ ಪಾಲಿಸಿದವನು ನಿರ್ಭಯವಾಗಿ ಬದುಕುತ್ತಾನೆ. ಅವನ ಮನಸ್ಸು ಹಗುರ, ಅವನ ಹೃದಯ ಸ್ವಚ್ಛ. ಮನಸ್ಸಿನ ಶಾಂತಿ ಅತ್ಯಂತ ದೊಡ್ಡ ಸಂಪತ್ತು. ಅದು ಹಣದಿಂದ ಸಿಗುವುದಿಲ್ಲ, ಅದು ಧರ್ಮದಿಂದ ಮಾತ್ರ ಸಿಗುತ್ತದೆ. ನೀನು ರಾತ್ರಿ ಮಲಗುವಾಗ ನಿನ್ನ ಮನಸ್ಸು ನಿನ್ನನ್ನು ಪ್ರಶ್ನಿಸದಿದ್ದರೆ ಅದೇ ಶಾಂತಿ. ಧರ್ಮದ ಮಾರ್ಗ ನಿನ್ನ ಆತ್ಮಕ್ಕೆ ಶಕ್ತಿ ನೀಡುತ್ತದೆ. ಒಳಗೆ ಶಾಂತಿ ಇದ್ದರೆ ಹೊರಗಿನ ಸವಾಲುಗಳು ನಿನ್ನನ್ನು ಕದಲಿಸಲಾರವು. ಇಂದು ನಾವು ಒಂದು ಮಹತ್ವದ ಸತ್ಯವನ್ನು ತಿಳಿದುಕೊಂಡೆವು. ಯಶಸ್ಸು ಎಂದರೆ ಕೇವಲ ಹಣವಲ್ಲ. ಯಶಸ್ಸು ಎಂದರೆ ಕೇವಲ ಹೆಸರು, ಹುದ್ದೆ ಅಲ್ಲ. ನಿಜವಾದ ಯಶಸ್ಸು ಎಂದರೆ ಮನಸ್ಸಿನ ಶಾಂತಿ, ಗೌರವ ಮತ್ತು ಆತ್ಮವಿಶ್ವಾಸ. ಧರ್ಮದ ಮಾರ್ಗ ನಿಧಾನವಾಗಿರಬಹುದು, ಆದರೆ ಅದು ನಿನ್ನ ಜೀವನವನ್ನು ಶಾಶ್ವತವಾಗಿ ಎತ್ತರಕ್ಕೆ ತೆರೆದುಕೊಳ್ಳುತ್ತದೆ. ತಪ್ಪು ದಾರಿ ವೇಗ ಕೊಡಬಹುದು, ಆದರೆ ಅದು ಒಮ್ಮೆ ಕುಸಿಯಲೇಬೇಕು.
ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು. ಯಾವ ಪರಿಸ್ಥಿತಿ ಬಂದರೂ ಸತ್ಯವನ್ನು ಬಿಡಬೇಡ. ಪ್ರಾಮಾಣಿಕತೆಯನ್ನು ಮಾರಬೇಡ. ನಿಷ್ಠೆಯನ್ನು ಕಳೆದುಕೊಳ್ಳಬೇಡ. ಜೀವನದಲ್ಲಿ ಯುದ್ಧ ಬಂದರೂ ಧರ್ಮದ ಕಡೆ ನಿಲ್ಲು. ಆಗ ಜಯ ನಿನ್ನ ಹಿಂದೆ ಓಡಿಬರುತ್ತದೆ. ನೀನು ಧರ್ಮವನ್ನು ಆರಿಸಿದ ಕ್ಷಣದಿಂದಲೇ ನಿನ್ನ ಒಳಗಿನ ವಿಜಯ ಪ್ರಾರಂಭವಾಗುತ್ತದೆ. ಜ್ಞಾಪಕ ಇರಲಿ, ಧರ್ಮದ ಮಾರ್ಗದಲ್ಲಿ ನಡೆದವನು ಕೆಲವೊಮ್ಮೆ ತಡವಾಗಿ ಗೆಲ್ಲಬಹುದು, ಆದರೆ ಅವನು ಯಾವತ್ತೂ ಸೋಲುವುದಿಲ್ಲ.